ಜೈ ಹಿಂದ್ ಫ್ರೆಂಡ್ಸ್. ವಿಶ್ವಾಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಿನ್ನೆಯಿಂದ ಕೆಲವೊಂದಿಷ್ಟು ಚೇಂಜಸ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಮೇಲೆ ಆಗ್ತಾ ಇದೆ. ಬಹಳಷ್ಟು ಜನ ಗೊಂದಲದಾಗಿದ್ದೀರಿ. ಅದೇನ್ ಚೇಂಜ್ ಅಪ್ಪ ಅಂತಂದ್ರ ಈ ವಿಡಿಯೋ ಒಳಗೆ ನೀವು ನೋಡ್ತೀರಿ. ನಾನು ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ. ನಿನ್ನೆ ಹಿಡ್ದ ಕೆಲವೊಂದಿಷ್ಟ ಚೆಕ್ಕಿಂಗ್ ಅನ್ಬೋದು, ಅಪ್ಡೇಟ್ ಅನ್ಬೋದು, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗೆ ನಡೆಸಿದಾರು. ಅದು ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ನೋಟಿಫಿಕೇಶನ್ ರಿಲೀಸ್ ಆಗೋದೈತಿ, ಕೆಲವೊಂದಿಷ್ಟು ರಿಸಲ್ಟ್ಗಳು ಅನೌನ್ಸ್ಮೆಂಟ್ ಆಗೋದೈತಿ. ಅದ್ರದ್ದು ಮುಂದಿನ 2025 ಒಳಗೆ ಆಗ್ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿ ಚೇಂಜಸ್ಗಳು ಏನದಾವಲ್ಲ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದಾರು. ಬಹಳಷ್ಟು ಜನ ಗೊಂದಲ ನಡೆದೈತಿ ಕಿ ಏನಾಗತೈತಿ ಅಂತ ಹೇಳಿ. ಅದ್ರ ಬಗ್ಗೆ ಯಾವ ರೀತಿ ಐತೆ ಅಂತೇಳಿ ನಾನು ನಿಮಗೆ ಇವತ್ತಿನ ದಿನ ಈ ವಿಡಿಯೋ ಒಳಗೆ ಹೇಳ್ತೀನಿ. ಬರ್ರಿ ಫ್ರೆಂಡ್ಸ್. ನೀವು ನೋಡತ್ತೀರಿ ಆರ್ಮಿ ವೆಬ್ಸೈಟ್ ಇಲ್ಲಿ ಓಪನ್ ಐತಿ. ಇಲ್ಲಿ ಎಲ್ಲಾ ರೀತಿನೂ ನಿಮಗೆ ಡೀಟೇಲ್ ಆಗಿ ಅಬೌಟ್ ಇಂಡಿಯನ್ ಆರ್ಮಿ, ಲೈಫ್ ಇನ್ ಆರ್ಮಿ, ಆಫೀಸರ್ ಸೆಲೆಕ್ಷನ್, ಅಗ್ನಿಪಥ್ ಸ್ಕೀಮ್ ಅಂತ ಹೇಳಿ ಇಲ್ಲಿ ಐತಿ. ನಿಮ್ಗೆ ಏನೋ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೂ ಕಾಂಟ್ಯಾಕ್ಟ್ ಇಲ್ಲಿ ಎಲಿಜಿಬಿಲಿಟಿ ಅಂತ ಹೇಳಿ ಒಂದು ಆಪ್ಷನ್ ನಿಮಗೆ ಕಾಣಿಸಾಕತೈತಿ ಫ್ರೆಂಡ್ಸ್. ಅಗ್ನಿಪಥ್ ಸ್ಕೀಮ್ ಒಳಗ ಎಲಿಜಿಬಿಲಿಟಿ ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗ ಒಂದು ನೀವು ನೋಡತ್ತೀರಿ ಈ ಪೇಜ್ ಎಲಿಜಿಬಿಲಿಟಿ ಚೆಕ್ ಮಾಡ್ಲಾಕತ್ತೀವಿ ನಾವು. ಸೊ ಬಹಳಷ್ಟು ಜನ ಇದನ್ನ ಮಾಡ್ತಾ ಇದ್ದೀರಿ. ಬಹಳಷ್ಟು ಅಭ್ಯರ್ಥಿಗಳು ತಮ್ಮ ಎಲಿಜಿಬಿಲಿಟಿ ಐತೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀರಿ. ಇದ್ರೊಳಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗತೈತಪ್ಪ ಅಂದ್ರ ಇಲ್ಲಿ ನೋಡ್ತೀರಿ. ನೋಡ್ರಿ, ನಾ ಇಲ್ಲಿ ಹಾಕಿದ್ದೀನಿ ನಮ್ದು ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ, ಡಿಸ್ಟಿಕ್ ಬಾಗಲಕೋಟ, ಅಥವಾ ಎಕ್ಸಾಂಪಲ್ ಇಲ್ಲಿ ಬಹಳಷ್ಟು ಏನಾದ್ರೂ ಬರ್ತೈತಿ. ನಾ ಇಲ್ಲಿ ಒಂದು ಬಾಗಲಕೋಟೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ತಹಸೀಲ್ದಾರ, ಹೈಟ್, ನಿಮ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ ನಾನು ಹಾಕಿ ಕೇಸಿಂದ ಚೆಕ್ ಎಲಿಜಿಬಿಲಿಟಿ ಅಂತೇಳಿ ಇಲ್ಲೊಂದು ಆಪ್ಷನ್ ಐತಿ. ನೀವು ನೋಡತ್ತೀರಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇನ್ನೊಂದು ವಿಷಯ ನಾನು ನಿಮಗೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ಒಳಗೆ ಹೇಳಿದ್ದೀನಿ. ಇಲ್ಲಿ ನೋಡಾಕತ್ತೀರಿ ನೀವು ಈ ಸರ್ತಿ 2 ಅಪ್ಲಿಕೇಶನ್ ಹಾಕಾಕ ಅಂದ್ರೆ ಎರಡ್ ಅಪ್ಲಿಕೇಶನ್ ನೀವು ಅಟ್ ಎ ಟೈಮ್ ಹಾಕಬಹುದು ಅಗ್ನಿಪಥ್ ಸ್ಕೀಮ್ ಒಳಗಂತ ಇಲ್ಲೊಂದು ನೋಟಿಫಿಕೇಶನ್ ನಿಮಗೆ ತೋರ್ಸಾತೈತಿ ಆರ್ಮಿ ವೆಬ್ಸೈಟ್ ಒಳಗ. ಸೊ ಅದೇ ರೀತಿ ಇಲ್ಲಿ ನಾ ಹೇಳೋ ಈ ವಿಡಿಯೋದ ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ ಚೆಕ್ ಅಂದಾಗ ಇಲ್ಲಿ ತೆಳಗ್ ನೋಡತ್ತೀರಿ ನೀವು. ಬಹಳಷ್ಟು ಜನಕ್ಕೆ ಗೊಂದಲದಾಗೈತಿ. ಸರ್ ಇದೇನ್ರಿ 40 ವರ್ಷ ತೋರ್ಸಾಕತೈತಿ, ಮೊದಲ್ ತೋರ್ಸಾಕತ್ತಿದ್ಲ. ಎರಡನೇದ ಅಪ್ಲೈ ಅಂತ ಒಂದು ಆಪ್ಷನ್ ತೋರ್ಸಾತೈತಿ. ಇದು ಮೊದಲಿಗೆ ಕಾಣಿಸ್ತಾ ಇದ್ದಿಲ್ಲ ಅಪ್ಲೈ ಅನ್ನೋದು, ಬಟ್ ಈಗ ಕಾಣಿಸಾಕತೈತಿ. ಏನ್ರಿ ಸರ್ ಇದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೇನ ಅನ್ನೋದು ಬಹಳಷ್ಟು ಜನಕ್ಕೆ ಗೊಂದಲದಾಗೈತಿ. ಫ್ರೆಂಡ್ಸ್, ಇಲ್ಲಿ ನೋಡತ್ತೀರಿ ನೀವು. ನಿಮ್ಮ ಕೆಟಗರಿ ವೈಸ್ ಅಂದ್ರೆ ನೀವು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಟೆಕ್ನಿಕಲ್ ಆಗಿರ್ಬೋದು, ಜನರಲ್ ಡ್ಯೂಟಿ ಆಗಿರ್ಬೋದು, ಅಗ್ನಿವೀರ ಟ್ರೇಡ್ಸ್ಮನ್ ಆಗಿರ್ಬೋದು, ಆನ್ ಏಟ್ ಅಂತೇಳಿ. ಅದೇ ರೀತಿ ಅಗ್ನಿವೀರ್ ಟ್ರೇಡ್ಸ್ಮನ್ 10th ಮೇಲೆ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇಲ್ಲಿ ನೋಡತ್ತೀರಿ ಬಹಳಷ್ಟು ಜನ ಗೊಂದಲ ಐತಿ. ಇದೇನ್ರಿ 40 ವರ್ಷ ತೋರ್ಸಾತೈತಿ, ಏಜ್ ಕ್ರೈಟೇರಿಯಾ ಏನಾದ್ರೂ ಚೇಂಜ್ ಆಯ್ತಾ? ಇಲ್ಲ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಲಿ, ಯಾವುದೇ ರೀತಿ ಏನೂ ಚೇಂಜಸ್ ಆಗಿಲ್ಲ ಏಜ್ ಕ್ರೈಟೇರಿಯಾ ಒಳಗ. ಬಟ್ ಇಲ್ಲಿ ನೋಡಾಕತ್ತೀವಿ ನಾವು ಅಪ್ಲೈ ಲಿಂಕ್ ಸುದ್ಕ ನಾವು ಗ್ರೀನ್ ಲೈನ್ ತೋರ್ಸತೈತಿ. ಈ ಕೆಲವೊಂದ್ ದಿನಗಳ ಹಿಂದೆ ಇದು ನಾಟ್ ಅಪ್ಲಿಕೇಶನ್ ಓಪನ್ ಅಂತ ತೋರಿಸ್ತಾ ಇತ್ತು, ನಾಟ್ ಓಪನ್ ಅಂತೇಳಿ. ಬಟ್ ಈಗ ಇದು ತೋರ್ಸಾಕತೈತಿ ಅಪ್ಲೈ ಅಂತ ಹೇಳಿ ಗ್ರೀನ್ ಲೈಟ್ ನಿಮ್ಗೆ ತೋರ್ಸಾಕತೈತಿ. ಫ್ರೆಂಡ್ಸ್, ಇದರ ಅರ್ಥ ಏನಪ್ಪಾ ಅಂದ್ರ ಆರ್ಮಿ ವೆಬ್ಸೈಟ್ ಒಳಗ ನಮ್ಮ ಇಂಡಿಯನ್ ಆರ್ಮಿ ಅವ್ರ ವತಿಯಿಂದ ಕೆಲವೊಂದಿಷ್ಟು ಚೇಂಜಸ್ ಗಳು ಮಾಡ್ಲತ್ತಾರು. 2025ನೇ ಇಸ್ವಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಭರ್ತಿ ಪ್ರಕ್ರಿಯೆಗೋಸ್ಕರ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ ಅಭ್ಯರ್ಥಿಗಳು ಎಲ್ಲರೂ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನ್ ಚೇಂಜಸ್ ಆಗ್ಬೇಕಾಗಿತ್ತು, ಯಾವ ರೀತಿ ಒಂದು ಟ್ರಯಲ್ ಅನ್ನ ಮಾಡ್ತಾ ಇದ್ದಾರು. ಯಾವುದೇ ರೀತಿ ಹಿಂಗಿಲ್ಲ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಂತಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರ್ಲಿ. ಜಸ್ಟ್ ವೆಬ್ಸೈಟ್ ಮೇಲೆ ಆರ್ಮಿ ವತಿಯಿಂದ ಕೆಲವೊಂದಿಷ್ಟ ಅಪ್ಡೇಟ್ಗಳನ್ನ ಮಾಡತ್ತಾರು. ಹಳಿ ಡೇಟಾ ಎಲ್ಲಾನು ತೆಗಿತಾರು. ಹೊಸ ಡೇಟಾ 2025 ಬರ್ತಕ್ಕಂಥ ಎಲ್ಲಾ ಡೇಟಾ ಅಪ್ಡೇಟ್ ಮಾಡ್ಬೇಕಾಗ್ತೈತಿ. ಅದು ವಯೋಮಿತಿ ಇರಬಹುದು, ಅಪ್ಲಿಕೇಶನ್ ಅಪ್ಲೈ ಮಾಡೋದಿರ್ಬೋದು, ಪ್ರತಿಯೊಂದು ಎಲ್ಲಾನು ನೋಟಿಫಿಕೇಶನ್ ಡೀಟೇಲ್ಸ್ ಏನೇ ಬೇಕಲ್ಲ ಅದನ್ನ ಅಪ್ಡೇಟ್ ಮಾಡ್ಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಇದು ಅಪ್ಡೇಟ್ ನಿನ್ನೆ ಹಿಡಿದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಯಾವುದೇ ರೀತಿ ವಯೋಮಿತಿ 40 ತನ ಇಲ್ಲ. ಸೇಮ್ ಲಾಸ್ಟ್ ಇಯರ್ ಏನಿತ್ತಲ್ಲ ಅದೇ ರೀತಿ ಇರುತ್ತೆ. ನಿಮಗೆ ಎಷ್ಟೇ ಗೊತ್ತಿರ್ಲಿ, ಇದ್ರ ಮೇಲೆ ವೆಬ್ಸೈಟ್ ಒಳಗ ಕೆಲವೊಂದಿಷ್ಟು ಅಪ್ಡೇಟ್ಗಳು ಹಿಂದಿಂದೆಲ್ಲ ಡೇಟಾ ತೆಗೆಯುವಂತ ಕೆಲಸಗಳು ನಡೆದಿದೈತಿ.
ಸೊ ಯಾರು ಈ ರೀತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಕಿ ವಯೋಮಿತಿ ಚೇಂಜ್ ಆಗೈತಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ, ಆಗಿಲ್ಲ. ಬಟ್ ಒಂದಂತ್ರು ನಿಜ ಫ್ರೆಂಡ್ಸ್, ಇವಾಗ ಈ ಅಪ್ಡೇಟ್ ಚಾಲು ಆಗೈತಪ್ಪ ಅಂದ್ರ ಇದ್ರ ಮೇಲೆ ಕೆಲಸ ಚಾಲು ಆಗೈತಪ್ಪ ಅಂದ್ರ ಬರ್ತಕ್ಕಂತ 2 ರಿಂದ 3 ದಿನದೊಳಗಡೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ನೋಟಿಫಿಕೇಶನ್ ಓಪನ್ ಆಗೋ ಚಾನ್ಸಸ್ ಇದೆ. ನಿಮಗೆಲ್ಲಾ ಡೀಟೇಲ್ಸ್ ನಾವು ಪ್ರತಿದಿನ ಕೊಡ್ತಾ ಬರ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ದೊಂದು ಏನಪ್ಪಾ ಅಂದ್ರೆ ವೆಬ್ಸೈಟ್ ಒಳಗ ರ್ಯಾಲಿ ನೋಟಿಫಿಕೇಶನ್ ಅಂತ ಹೇಳಿ ಒಂದು ಆಪ್ಷನ್ ನಮಗ್ ತೋರಿಸ್ತದ. ಅದೇ ರೀತಿ ರ್ಯಾಲಿ ಪ್ರೋಗ್ರಾಮ್ ರಿಸಲ್ಟ್, CET ರಿಸಲ್ಟ್, ಫೈನಲ್ ರಿಸಲ್ಟ್ ಇವೆಲ್ಲಾ ರೀತಿ ಇಲ್ಲಿ ಇರ್ತಾವು. ಬಟ್ ಸದ್ಯಕ್ಕ ಹಳಿದೆಲ್ಲಾ ಡೇಟಾ ತೆಗಿಯುವಂತ ಕೆಲಸ ನಡೆದೈತಿ. ಸೊ ಈಗ ಹೊಸಾದ್ ನಿಮಗೆ ಏನೇ ಬೇಕಪ್ಪ ಅಂದ್ರೂ ಕೆಲವೊಂದ್ 2 ರಿಂದ 3 ದಿನ, ಭಾಳ ಆದ್ರ 4 ದಿನದ ಒಳಗಡೆ ಎಲ್ಲಾ ಅಪ್ಡೇಟ್ಸ್ ಗಳು ನಿಮ್ಗೆ ಸಿಗ್ತಾವು. ಇಲ್ಲಿ ನೋಡತ್ತೀರಿ ಫ್ರೆಂಡ್ಸ್ ನೀವು, ಯಾವುದೇ ರೀತಿ ವೆಬ್ಸೈಟ್ ಒಳಗ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ. ನೀವು ನೋಡತ್ತೀರಿ ಹಳಿ ನೋಟಿಫಿಕೇಶನ್ ಎಲ್ಲಾನು ತೆಗ್ದಿದಾರೋ, ಫ್ರೆಶ್ ಮಾಡಿದಾರೋ. ಹೊಸ ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ. ಹೊಸ ನೋಟಿಫಿಕೇಶನ್ ನಾನು ನಿಮ್ಗೆ ಹೇಳ್ದಲ್ಲ, ಈ ಡೇಟಾ ಒಳಗೆ ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದು ಒಂದ್ ಸರ್ತಿ ಸೆಟ್ ಆಯ್ತಪ್ಪ ಅಂದ್ರ ಇಲ್ಲಿ ನಮಗ್ ನೋಟಿಫಿಕೇಶನ್ ಎಲ್ಲಾನು ಅಪ್ಲೋಡ್ ಆಗಕ್ ಸ್ಟಾರ್ಟ್ ಆಗ್ತಾವು. ಅದಾದ ನಂತರ ನಾವು ಅಪ್ಲಿಕೇಶನ್ ಹಾಕಾಕ ಎಲಿಜಿಬಿಲಿಟಿ ಇರ್ತೈತಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಯಾರು ಗೊಂದಲದಾಗ ಹೋಗಕ್ ಹೋಗ್ಬೇಡ್ರಿ. ನಿಮ್ ಕೆಲ್ಸ ನೀವು ಮಾಡ್ಕೋತೀರ್ರಿ. ಯಾವುದೇ ರೀತಿ ತಪ್ಪ ಮಾಹಿತಿಗೋಸ್ಕರ ತೊಂದರೆ ಒಳಗ್ ಹೋಗಕ್ ಹೋಗ್ಬೇಡ್ರಿ. ಸರಿಯಾದ ರೀತಿ ಮಾಹಿತಿ ನಿಮಗ್ ಪ್ರತಿ ದಿನಾಲು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರ್ಲಿ, ಟೈಮ್ ಅಂತೂ ಇಷ್ಟೇ ಐತಿ. ಏಪ್ರಿಲ್ 22 ತಾರೀಕು ಅಥವಾ ಏಪ್ರಿಲ್ 30 ಒಳಗಡೆ ನಿಮ್ಮದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫೈನಲಿ ಫಿಕ್ಸ್ ಇರ್ತೈತಿ. ಸೊ ಆದ ಕಾರಣ ಅದಕ್ಕೆ ನೀವು ತಯಾರಿ ಸ್ಟಾರ್ಟ್ ಮಾಡಿಬಿಡ್ರಿ, ನಿಮಗೆ ಸಮಯ ಕಮ್ಮಿ ಐತಿ. ಸೊ ಈ 2025ನೇ ಇಸ್ವಿ ಒಳಗ ನಿಮಗ್ ಗೊತ್ತಿದ್ದಂಗ ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗತೈತಿ. ಇಲ್ಲಿ ನೋಡಾಕತ್ತೀರಿ ನೀವು, ಇದ್ರ ಒಳಗ 2 ಅಪ್ಲಿಕೇಶನ್ ಅಟ್ ಎ ಟೈಮ್ ಎಲ್ಲಾರ್ಗಿ ಹಾಕಾಕೊಳತ್ತಾರ ಅಂದ್ರೆ ಎಲ್ಲರೂ ಕಾಂಪಿಟೇಷನ್ ಮಾಡೇ ಮಾಡ್ತಾರು, ಎಲ್ಲರಿಗೂ ಅವಕಾಶ ಇದ್ದೇ ಇರ್ತದ. ಸೊ ಸೆಲೆಕ್ಷನ್ ಕೂಡ ಅಷ್ಟ ಟಫ್ ಆಗಿರ್ತದ. ಸೊ ತಯಾರಿ ಸ್ಟಾರ್ಟ್ ಮಾಡಿಬಿಡಿ ಫ್ರೆಂಡ್ಸ್. ಅದರ ಜೊತೆಗೆ ನಾನು ಹೇಳ್ಬೇಕಪ್ಪ ಅಂದ್ರೆ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸರಿಯಾದ ರೀತಿ ಬ್ಯಾಚಸ್, ಸರಿಯಾದ ರೀತಿ ಮಾರ್ಗದರ್ಶನ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ನಿಮಗೆ ನೀಡ್ತೈತಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಇರ್ತಕ್ಕಂಥ ಗೊಂದಲ ಎಲ್ಲಾನು ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ. ಇನ್ನೂ ಮಾಹಿತಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅಥವಾ ನಮ್ಮ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ನೀವು ಕೇಳ್ಬೋದು ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು. ಜೈ ಹಿಂದ್.